ಮೆರವಣಿಗೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಬಿಜೆಪಿ, ಜೆಡಿಎಸ್ ಎಲ್ಲರೂ ಒಟ್ಟಾಗಿ ಸೇರಿ ಈ ಮೆರವಣಿಗೆಯನ್ನ ಮಾಡ್ತಾ ಇರೋದು, ಗಣೇಶ ವಿಸರ್ಜನಾ ಮೆರವಣಿಗೆ. ಸೊ ಯಾವ ರೀತಿ ಸಜ್ಜಾಗಿದೆ ಮದ್ದೂರು ಇದಕ್ಕೆ? ಸ್ಮಿತಾ, ಇವತ್ತು ಅಕ್ಷರಶಃ ಮದ್ದೂರು ಸಂಪೂರ್ಣವಾಗಿ ಪೊಲೀಸರ ಕಣ್ಗಾವಲಿನಲ್ಲಿ ಇರತಕ್ಕಂಥದ್ದು. ಏನು ಗಲಭೆ ಪ್ರಕರಣ ಆಯಿತು, ಗಲಭೆ ಪ್ರಕರಣದಿಂದಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಇವತ್ತು ಸುಮಾರು 4ಕ್ಕೂ ಹೆಚ್ಚು 5 ಪೊಲೀಸ್ ಎಚ್ಪಿಗಳ ನೇತೃತ್ವದಲ್ಲಿ ಇವತ್ತು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಐವಿ ಸರ್ಕಲ್ ಹಾಗೆ ಸುತ್ತಮುತ್ತಲಿನಿಂದ ಕೂಡ ಗಣಪತಿಯ ಸಾಮೂಹಿಕ ವಿಸರ್ಜನೆಗೆ ಸಿದ್ಧತೆಗಳು ಶುರುವಾಗಿದೆ. ಈಗ ನಾವು ನೋಡ್ತಾ ಇರಬಹುದು, ಈಗ ಮತ್ತೊಂದು ಗಣಪತಿ ಬಂತು ವಿಸರ್ಜನೆಗೆ. ಈಗಾಗಲೇ 2 ಗಣಪತಿಗಳು ಕೂಡ ವಿಸರ್ಜನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜ್ಯದ ಬಹುತೇಕ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರುಗಳು ಆಗಮಿಸಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಗಣಪತಿ ಸಾಮೂಹಿಕ ವಿಸರ್ಜನೆಗೆ ಆಗಮಿಸಿರ್ತಕ್ಕಂಥ ಹಿಂದೂಪರ ಕಾರ್ಯಕರ್ತರುಗಳಿದ್ದಾರೆ, ಅವ್ರನ್ನ ಮಾತಾಡಿಸೋಣ ನಾವು. ಸರ್, ಎಲ್ಲಿಂದ ಬಂದಿದ್ರೆ ಇವತ್ತು ಏನು ಗಣಪತಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ ನಿಮ್ಮ ಕಾರ್ಯಕ್ರಮ? ಸಾಮೂಹಿಕ ಸರ್, ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ. ಇನ್ನೂ ಕಾರ್ಯಕರ್ತರು ಬೇರೆ ಬೇರೆ ಗ್ರಾಮಗಳಿಂದ ಸುತ್ತಮುತ್ತಲಿಂದ ಬಂದಿದ್ದಾರೆ ಸರ್. ಎಷ್ಟು ಗಣಪತಿಗಳು ವಿಸರ್ಜನೆ? ಸರ್, ಇವತ್ತು 28 ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇವತ್ತು ಮಳವಳ್ಳಿ ರೋಡ್ ಬತ್ತೂರಿಂದ ಸಿಂತಾ ನದಿಗಳಿಗೂ ನಾವು ಮದ್ದೂರು ಪೇಟೆದಲ್ಲಿ ಮೆರವಣಿಗೆ ಮಾಡ್ಕೊಳ್ತೀವಿ. ಇವತ್ತು ಶಾಸಕರುಗಳು, ಬಿಜೆಪಿ ಶಾಸಕರು ಎಲ್ಲರೂ ಬರ್ತಾರೆ, ಅವ್ರಿಗೂ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಿಂದೂಗಳು ನಾವೇನು ಮದ್ದೂರಲ್ಲಿ ಏನ್ ಮಾಡಿದ್ದು ಸಾಧನೆ ಮಾಡಿದ್ದು ಅವರು ಮಾಡಿದ ಕಲಿತೊಟ್ಟಿಗೆ ನಿನ್ನೆ ಒಪ್ಕೊಂಡಿದ್ದಾರೆ. ಸರ್, ಅವ್ರು ಒಪ್ಕೊಂಡಿದ್ದಾರೆ. ನಿನ್ನೆ ನಾವೇ ಮಾಡಿರುತ್ತ ಅಧ್ಯಕ್ಷರಾದ ಸಲೀಂ ಖಾನ್ ಒಪ್ಕೊಂಡಿದ್ದಾರೆ. ನಾವು ಇವತ್ತು ನಮ್ಮ ಹಿಂದೂಗಳು ಎಲ್ಲ ಹಳ್ಳಿ ಕಡೆ, ಇಡೀ ಬತ್ತೂರು ಹಳ್ಳಿಗಳು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಾರ್ಯಕರ್ತರು ಬಂದಿದ್ರೆ ಅವ್ರು ನಮ್ಮಿಂದ ಎಲ್ಲ ಮುಂದಕ್ಕೆ ಈ ಸಂಘಟನೆಗಳು ನೀವು ಮುಂದುವರ್ಸ್ಕೋಬೇಕು. ಅವರು ನಮ್ಗೆ ನಮ್ಮ ಮೊದಲ ಏನು ಮಾಡಿಲ್ಲ, ಅವ್ರಿಗೆ ನಾವೇನು ಅನ್ಯಾಯ ಮಾಡಿಲ್ಲ, ಅವ್ರಿಗೆ ನಮ್ಮಿಂದ ಅವ್ರು ಬದುಕಿರೋದು, ಅವರಿಂದ ನಾವು ಕೆಟ್ಟು ಬಯಸಿಲ್ಲ. ಅವ್ರಿಗೆ ಇಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಿಂದೂ ಸಂಘಟನೆ 3ನೇ ದಿವಸ ಕಾಲಿಟ್ಟೆ. ಇವತ್ತು ಏನೂ ಆಗಿಲ್ಲ. ಬಾರ್ಗಳು ಬಂದು, ಅಂಗಡಿಗಳು ಬಂದು, ನಾವು ಇವತ್ತು ಮಾನವೀಯ ಅಭ್ಯಾಸ ಮಾಡಬೇಕು. ಅವರು ಏನ್ ಕೆಲಸ ಮಾಡ್ತಾರೆ ಗೊತ್ತಾ? ಏನು ನಮ್ದು ತಗೊಳ್ಬೇಡ. ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಧರ್ಮ ಏನಿದೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇಡೀ ಇಂಡಿಯಾ ನಾವೆಲ್ಲ ಯಾರು ಒಂದು, ನಮ್ಮ ಭಾರತ ದೇಶ ನಮ್ಮ ಒಂದು, ಇಡೀ ನಮ್ಮ ಮದ್ದೂರು ತಾಲೂಕು ಎಲ್ಲ ಒಗ್ಗಟ್ಟಾಗಿ ಬಂದು ಇವತ್ತು ಮಳವಳ್ಳಿ ರೋಡಿಂದ ಮದ್ದೂರು ಸಿಂಚಾ ನದಿ ಗಂಟೆ 28 ವಿಷಯಗಳನ್ನ ಮಾಡ್ತಾ ಇದ್ವಿ. ಅದು ಅನ್ವಯಿಸಬೇಕು, ಒಳ್ಳೇದಾಗಬೇಕು. ನಮ್ಗೆ ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕತ್ತ, ನಿಮ್ಮಲ್ಲೇ ಯಾರು ಕನ್ನಡ ಎಲ್ಲ ಪಬ್ಲಿಕ್ ಕೇಳ್ಕತ್ತ ಎರಡು ಮನವಿ ಕೇಳ್ತಿದ್ದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮತ್ತೊಬ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ. ಲಕ್ಷ್ಮಿ ಸರ್, ನಾವು ಉಡುಪಿಯವರು. ಬಂದಿದ್ದೀರಿ? ಹೌದೌದು, ಉಡುಪಿಯಿಂದ ಬಂದಿದ್ದೇವೆ. ಮದ್ದೂರಿಗೆ ನೆನ್ನೆ ಬಂದಿದ್ದೇವೆ ಅಷ್ಟೇ. ಡಿಜೆ ಸಾಂಗ್ ಎಲ್ಲ ಹಾಕಿದ್ದೀರಿ. ನಿಮ್ಗೆ ಡಿಜೆ ಸಾಂಗ್ ಹಾಕಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ? ಅನುಮತಿ ಸಿಕ್ಕಿದ ಮೇಲೆ ಹಾಕಿದ್ದು, ಹಿಂದೆ ಅವ್ರು ಬೇಡದ ಮೇಲೆ ಮಾಡ್ತಾ ಇರೋದು. ಯಾಕೆಂತಂದ್ರೆ ನಿಮ್ಮವರು ಹಿಂದೂಪರ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅವ್ರಿಗೆ ಆಜನ್ ಕೂಗೋದಕ್ಕೆ, ಅಲ್ಲ ಕೂಗೋದಕ್ಕೆ ಕೂಗ್ತಾರೆ. ನಮ್ಗೆ ಸ್ಟಾರ್ಟಿಂಗ್ ಇದ್ದದ್ದು ಯುಪಿಲಿ, ಸ್ಟಾರ್ಟಿಂಗ್ ಇದ್ದಿದ್ದು ಯುಪಿಲಿ. ಯೋಗಿ ಆದಿತ್ಯನಾಥ್ ಸ್ಟೈಲೇ ನಮಗೆ 20 ಕೋಟಿ ಜೀವರಾಶಿಗೂ ಅನ್ನ ಹಾಕೋ ರೈತ ನಾವಿಲ್ಲ ಅಂದ್ರೆ ಇಡೀ ಡೆಲ್ಲಿನೇ ಡೆಲ್ಲಿ. ನಾವು ಯಾವ ತರದ್ದು ನಾವು ಮೊನ್ನಿನ ಮಕ್ಕಳು, ನಾವು ಶಾಂತಿಯಿಂದ ವರ್ತಿಸಬಾರ್ದು. ನಮ್ಗೆ ದೌರ್ಜನ್ಯ ದಬ್ಬಾಳಿಕೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇನ್ನು ಅವ್ರಿಗೆ ಗೊತ್ತಿಲ್ಲ. ಈ ಸರ್ಕಾರ ನಡೆಸ್ತಾರಲ್ಲ, ಅವ್ರು ಹೆಂಗ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ನಮ್ಗೇನು ಗೊತ್ತಿಲ್ಲ. ನಾವು ಹಸ್ಮೋಗಿಂತ ರೈತ. ನಾವು 20 ಕೋಟಿ ಜೀವರಾಶಿಗೂ ಅನ್ನ ಹಾಕೋ ರೈತ, ಈ ದೇಶದ ಬೆನ್ನೆಲೆ. ಆದರೆ ಮೋದಿ ಸಾಹೇಬ್ರಂತವ್ರ ನಾವು ಇತಿಹಾಸದಲ್ಲಿ ಇನ್ಯಾರು ನಾವು ನೋಡೋಕ್ ಆಗಲ್ಲ. ಭಾರತ ರತ್ನ ಮೋದಿ ಸಾಹೇಬ್ರು, ಅವರಿಲ್ಲ ಅಂದ್ರೆ ನೀವು ಇಲ್ಲ, ನಾವು ಇಲ್ಲ. ಮೆರವಣಿಗೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಬಿಜೆಪಿ, ಜೆಡಿಎಸ್ ಎಲ್ಲರೂ ಒಟ್ಟಾಗಿ ಸೇರಿ ಈ ಮೆರವಣಿಗೆಯನ್ನ ಮಾಡ್ತಾ ಇರೋದು, ಗಣೇಶ ವಿಸರ್ಜನಾ ಮೆರವಣಿಗೆ. ಸೊ ಯಾವ ರೀತಿ ಸಜ್ಜಾಗಿದೆ ಮದ್ದೂರು ಇದಕ್ಕೆ? ಸ್ಮಿತಾ, ಇವತ್ತು ಅಕ್ಷರಶಃ ಮದ್ದೂರು ಸಂಪೂರ್ಣವಾಗಿ ಪೊಲೀಸರ ಕಣ್ಗಾವಲಿನಲ್ಲಿ ಇರತಕ್ಕಂಥದ್ದು. ಏನು ಗಲಭೆ ಪ್ರಕರಣ ಆಯಿತು, ಗಲಭೆ ಪ್ರಕರಣದಿಂದಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಇವತ್ತು ಸುಮಾರು 4ಕ್ಕೂ ಹೆಚ್ಚು 5 ಪೊಲೀಸ್ ಎಚ್ಪಿಗಳ ನೇತೃತ್ವದಲ್ಲಿ ಇವತ್ತು ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಐವಿ ಸರ್ಕಲ್ ಹಾಗೆ ಸುತ್ತಮುತ್ತಲಿನಿಂದ ಕೂಡ ಗಣಪತಿಯ ಸಾಮೂಹಿಕ ವಿಸರ್ಜನೆಗೆ ಸಿದ್ಧತೆಗಳು ಶುರುವಾಗಿದೆ. ಈಗ ನಾವು ನೋಡ್ತಾ ಇರಬಹುದು, ಈಗ ಮತ್ತೊಂದು ಗಣಪತಿ ಬಂತು ವಿಸರ್ಜನೆಗೆ. ಈಗಾಗಲೇ 2 ಗಣಪತಿಗಳು ಕೂಡ ವಿಸರ್ಜನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ
ಇವತ್ತು ರಾಜ್ಯದ ಬಹುತೇಕ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರುಗಳು ಆಗಮಿಸಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಗಣಪತಿ ಸಾಮೂಹಿಕ ವಿಸರ್ಜನೆಗೆ ಆಗಮಿಸಿರ್ತಕ್ಕಂಥ ಹಿಂದೂಪರ ಕಾರ್ಯಕರ್ತರುಗಳಿದ್ದಾರೆ, ಅವ್ರನ್ನ ಮಾತಾಡಿಸೋಣ ನಾವು. ಸರ್, ಎಲ್ಲಿಂದ ಬಂದಿದ್ದೀರಿ ಇವತ್ತು? ಏನು ಗಣಪತಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ ನಿಮ್ಮ ಕಾರ್ಯಕ್ರಮ? ಸಾಮೂಹಿಕ ಸರ್, ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ. ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ. ಇನ್ನೂ ಕಾರ್ಯಕರ್ತರು ಬೇರೆ ಬೇರೆ ಗ್ರಾಮಗಳಿಂದ ಸುತ್ತಮುತ್ತಲಿಂದ ಬಂದಿದ್ದಾರೆ ಸರ್. ಎಷ್ಟು ಗಣಪತಿಗಳು ವಿಸರ್ಜನೆ? ಸರ್, ಇವತ್ತು 28 ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇವತ್ತು ಮಳವಳ್ಳಿ ರೋಡ್ ಬತ್ತೂರಿಂದ ಸಿಂತಾ ನದಿಗಳಿಗೂ ಕೂಡ ನಾವು ಮದ್ದೂರು ಪೇಟೆದಲ್ಲಿ ಮೆರವಣಿಗೆ ಮಾಡ್ಕೊಳ್ತೀವಿ. ಇವತ್ತು ಶಾಸಕರುಗಳು, ಬಿಜೆಪಿ ಶಾಸಕರು ಎಲ್ಲರೂ ಬರ್ತಾರೆ, ಅವ್ರಿಗೂ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಿಂದೂಗಳು ನಾವೇನು ಬತ್ತೂರಲ್ಲಿ ಏನ್ ಮಾಡಿದ್ದು ಸಾಧನೆ ಮಾಡಿದ್ದು ಅವರು ಮಾಡಿದ ಕಲಿತೊಟ್ಟಿಗೆ ನಿನ್ನೆ ಒಪ್ಕೊಂಡಿದ್ದಾರೆ. ಸರ್, ಅವ್ರು ಒಪ್ಕೊಂಡಿದ್ದಾರೆ. ನಿನ್ನೆ ನಾವೇ ಮಾಡಿರುತ್ತ ಅಧ್ಯಕ್ಷರಾದ ಸಲೀಂ ಖಾನ್ ಒಪ್ಕೊಂಡಿದ್ದಾರೆ. ನಾವು ಇವತ್ತು ನಮ್ಮ ಹಿಂದೂಗಳು ಎಲ್ಲ ಹಳ್ಳಿ ಕಡೆ ಇಡೀ ಬತ್ತೂರು ಹಳ್ಳಿಗಳು ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾ ಕಾರ್ಯಕರ್ತರು ಬಂದಿದ್ರೆ ಅವ್ರು ನಮ್ಮಿಂದ ಎಲ್ಲ ಮುಂದಕ್ಕೆ ಈ ಸಂಘಟನೆಗಳು ನೀವು ಮುಂದುವರ್ಸ್ಕೋಬೇಕು. ಅವರು ನಮ್ಗೆ ನಮ್ಮ ಮೊದಲ ಏನು ಮಾಡಿಲ್ಲ, ಅವ್ರಿಗೆ ನಾವೇನು ಅನ್ಯಾಯ ಮಾಡಿಲ್ಲ, ಅವ್ರಿಗೆ ನಮ್ಮಿಂದ ಅವ್ರು ಬದುಕಿರೋದು, ಅವರಿಂದ ನಾವು ಕೆಟ್ಟು ಬಯಸಿಲ್ಲ. ಅವ್ರಿಗೆ ಇಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಿಂದೂ ಸಂಘಟನೆ 3ನೇ ದಿವಸ ಕಾಲಿಟ್ಟೆ. ಇವತ್ತು ಏನೂ ಆಗಿಲ್ಲ. ಬಾರ್ಗಳು ಬಂದು, ಅಂಗಡಿಗಳು ಬಂದು, ನಾವು ಇವತ್ತು ಮಾನವೀಯ ಅಭ್ಯಾಸ ಮಾಡಬೇಕು. ಅವರು ಏನ್ ಕೆಲಸ ಮಾಡ್ತಾರೆ ಗೊತ್ತಾ? ಏನು ನಮ್ದೇನು ತಗೊಳ್ಬೇಡ. ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಧರ್ಮ ಏನಿದೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇಡೀ ಇಂಡಿಯಾ ನಾವೆಲ್ಲ ಯಾರು ಒಂದು, ನಮ್ಮ ಭಾರತ ದೇಶ ನಮ್ಮ ಒಂದು, ಇಡೀ ನಮ್ಮ ಮದ್ದೂರು ತಾಲೂಕು ಎಲ್ಲ ಒಗ್ಗಟ್ಟಾಗಿ ಬಂದು ಇವತ್ತು ಮಳವಳ್ಳಿ ರೋಡಿಂದ ಮದ್ದೂರು ಸಿಂಚಾ ನದಿ ಗಂಟೆ 28 ವಿಷಯಗಳನ್ನ ಮಾಡ್ತಾ ಇದ್ವಿ. ಅದು ಅನ್ವಯಿಸಬೇಕು, ಒಳ್ಳೇದಾಗಬೇಕು. ನಮ್ಗೆ ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕತ್ತ, ನಿಮ್ಮಲ್ಲೇ ಯಾರು ಕನ್ನಡ ಎಲ್ಲ ಪಬ್ಲಿಕ್ ಎಲ್ಲ ಕೇಳ್ಕತ್ತ ಎರಡು ಮನವಿ ಕೇಳ್ತಿದ್ದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮತ್ತೊಬ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ ಲಕ್ಷ್ಮಿ. ಸರ್, ನಾವು ಉಡುಪಿಯವರು. ಬಂದಿದ್ದೀರಿ? ಹೌದೌದು, ಉಡುಪಿಯಿಂದ ಬಂದಿದ್ದೇವೆ. ಮದ್ದೂರಿಗೆ ನೆನ್ನೆ ಬಂದಿದ್ದೇವೆ ಅಷ್ಟೇ. ಡಿಜೆ ಸಾಂಗ್ ಎಲ್ಲ ಹಾಕಿದ್ದೀರಿ, ನಿಮ್ಗೆ ಡಿಜೆ ಸಾಂಗ್ ಹಾಕಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ? ಅನುಮತಿ ಸಿಕ್ಕಿದ ಮೇಲೆ ಹಾಕಿದ್ದು, ಹಿಂದೆ ಅವ್ರು ಬೇಡದ ಮೇಲೆ ಮಾಡ್ತಾ ಇರೋದು. ಯಾಕೆಂತಂದ್ರೆ ನಿಮ್ಮವರು ಹಿಂದೂಪರ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅವ್ರಿಗೆ ಆಜನ್ ಕೂಗೋದಕ್ಕೆ, ಅಲ್ಲ ಕೂಗೋದಕ್ಕೆ ಕೂಗ್ತಾರೆ. ನಮ್ಗೆ ಸ್ಟಾರ್ಟಿಂಗ್ ಇದ್ದದ್ದು ಯುಪಿಲಿ, ಸ್ಟಾರ್ಟಿಂಗ್ ಇದ್ದಿದ್ದು ಯುಪಿಲಿ. ಯೋಗಿ ಆದಿತ್ಯನಾಥ್ ಸ್ಟೈಲೇ ನಮಗೆ 20 ಕೋಟಿ ಜೀವರಾಶಿಗೂ ಅನ್ನ ಹಾಕೋ ರೈತ ನಾವಿಲ್ಲ ಅಂದ್ರೆ ಇಡೀ ಡೆಲ್ಲಿನೇ ಡೆಲ್ಲಿ. ನಾವು ಯಾವ ತರದ್ದು ನಾವು ಮೊನ್ನಿನ ಮಕ್ಕಳು, ನಾವು ಶಾಂತಿಯಿಂದ ವರ್ತಿಸಬಾರ್ದು. ನಮ್ಗೆ ದೌರ್ಜನ್ಯ ದಬ್ಬಾಳಿಕೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇನ್ನು ಅವ್ರಿಗೆ ಗೊತ್ತಿಲ್ಲ. ಈ ಸರ್ಕಾರ ನಡೆಸ್ತಾರಲ್ಲ, ಅವ್ರು ಹೆಂಗ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು. ನಮ್ಗೇನು ಗೊತ್ತಿಲ್ಲ. ನಾವು ಹೊಸಮೋಗಿಂತ ರೈತ. ನಾವು 20 ಕೋಟಿ ಜೀವರಾಶಿಗೂ ಅನ್ನ ಹಾಕೋ ರೈತ ಈ ದೇಶದ ಬೆನ್ನೆಲೆ. ಆದರೆ ಮೋದಿ ಸಾಹೇಬ್ರಂತವ್ರ ನಾವು ಇತಿಹಾಸದಲ್ಲಿ ಇನ್ಯಾರು ನಾವು ನೋಡೋಕ್ ಆಗಲ್ಲ. ಭಾರತ ರತ್ನ ಮೋದಿ ಸಾಹೇಬ್ರು, ಅವರಿಲ್ಲ ಅಂದ್ರೆ ನೀವು ಇಲ್ಲ, ನಾವು ಇಲ್ಲ. ಮೆರವಣಿಗೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಹಾಗೆ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು, ಬಿಜೆಪಿ, ಜೆಡಿಎಸ್ ಎಲ್ಲರೂ ಒಟ್ಟಾಗಿ ಸೇರಿ ಈ ಮೆರವಣಿಗೆಯನ್ನ ಮಾಡ್ತಾ ಇರೋದು, ಗಣೇಶ ವಿಸರ್ಜನಾ ಮೆರವಣಿಗೆ. ಸೊ ಯಾವ ರೀತಿ ಸಜ್ಜಾಗಿದೆ ಮದ್ದೂರು ಇದಕ್ಕೆ? ಎಸ್ ಸ್ಮಿತಾ, ಇವತ್ತು ಅಕ್ಷರಶಃ ಮದ್ದೂರು ಸಂಪೂರ್ಣವಾಗಿ ಪೊಲೀಸರ ಕಣ್ಗಾವಲಿನಲ್ಲಿ ಇರತಕ್ಕಂಥದ್ದು. ಏನು ಗಲಭೆ ಪ್ರಕರಣ ಆಯಿತು, ಗಲಭೆ ಪ್ರಕರಣದಿಂದಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಇವತ್ತು ಸುಮಾರು 4ಕ್ಕೂ ಹೆಚ್ಚು 5 ಪೊಲೀಸ್ ಎಚ್ಪಿಗಳ ನೇತೃತ್ವದಲ್ಲಿ ಇವತ್ತು ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಐಬಿ ಸರ್ಕಲ್ ಹಾಗೆ ಸುತ್ತಮುತ್ತಲಿನಿಂದನೂ ಕೂಡ ಗಣಪತಿಯ ಸಾಮೂಹಿಕ ವಿಸರ್ಜನೆಗೆ ಸಿದ್ಧತೆಗಳು ಶುರುವಾಗಿದೆ. ಈಗ ನಾವು ನೋಡ್ತಾ ಇರಬಹುದು, ಈಗ ಮತ್ತೊಂದು ಗಣಪತಿ ಬಂತು ವಿಸರ್ಜನೆಗೆ. ಈಗಾಗಲೇ 2 ಗಣಪತಿಗಳು ಕೂಡ ವಿಸರ್ಜನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜ್ಯದ ಬಹುತೇಕ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಿಂದಲೂ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರುಗಳು ಆಗಮಿಸಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಗಣಪತಿ ಸಾಮೂಹಿಕ ವಿಸರ್ಜನೆಗೆ ಆಗಮಿಸಿರ್ತಕ್ಕಂಥ ಹಿಂದೂಪರ ಕಾರ್ಯಕರ್ತರುಗಳಿದ್ದಾರೆ, ಅವ್ರನ್ನ ಮಾತಾಡಿಸೋಣ ನಾವು. ಸರ್, ಎಲ್ಲಿಂದ ಬಂದಿದ್ದೀರಿ ಇವತ್ತು? ಏನು ಗಣಪತಿ ವಿಸರ್ಜನೆ ಯಾವ ರೀತಿಯಾಗಿ ನಡೆಯುತ್ತೆ ನಿಮ್ಮ ಕಾರ್ಯಕ್ರಮ? ಸರ್, ನಾವು ಗೊರವನಹಳ್ಳಿಯಿಂದ ಬಂದಿದ್ದೀವಿ. ಇನ್ನೂ ಕಾರ್ಯಕರ್ತರು ಬೇರೆ ಬೇರೆ ಗ್ರಾಮಗಳಿಂದ ಸುತ್ತಮುತ್ತಲಿಂದ ಬಂದಿದ್ದಾರೆ ಸರ್. ಎಷ್ಟು ಗಣಪತಿಗಳು ವಿಸರ್ಜನೆ? ಸರ್, ಇವತ್ತು 28 ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಇವತ್ತು ಮಳವಳ್ಳಿ ರೋಡ್ ಬತ್ತೂರಿಂದ ಸಿಂತಾ ನದಿಗಳಿಗೂ ಕೂಡ ನಾವು ಮದ್ದೂರು ಪೇಟೆದಲ್ಲಿ ಮೆರವಣಿಗೆ ಮಾಡ್ಕೊಳ್ತೀವಿ. ಇವತ್ತು ಶಾಸಕರುಗಳು, ಬಿಜೆಪಿ ಶಾಸಕರು ಎಲ್ಲರೂ ಬರ್ತಾರೆ, ಅವ್ರಿಗೂ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಿಂದೂಗಳು ನಾವೇನು ಬತ್ತೂರಲ್ಲಿ ಏನ್ ಮಾಡಿದ್ದು ಸಾಧನೆ ಮಾಡಿದ್ದು ಅವರು ಮಾಡಿದ ಕಲಿತೊಟ್ಟಿಗೆ ನಿನ್ನೆ ಒಪ್ಕೊಂಡಿದ್ದಾರೆ. ಸರ್, ಅವ್ರು ಒಪ್ಕೊಂಡಿದ್ದಾರೆ. ನಾವೇ ಮಾಡಿರುತ್ತ ಅಧ್ಯಕ್ಷರಾದ ಸಲೀಂ ಖಾನ್ ಒಪ್ಕೊಂಡಿದ್ದಾರೆ. ನಾವು ಇವತ್ತು ನಮ್ಮ ಹಿಂದೂಗಳು ಎಲ್ಲ ಹಳ್ಳಿ ಕಡೆ ಇಡೀ ಬತ್ತೂರು ಹಳ್ಳಿಗಳು ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಎಲ್ಲಾ ಕಾರ್ಯಕರ್ತರು ಬಂದಿದ್ರೆ ಅವ್ರು ನಮ್ಮಿಂದ ಎಲ್ಲ ಮುಂದಕ್ಕೆ
ಈ ಸಂಘಟನೆಗಳು ನೀವು ಮುಂದುವರ್ಸ್ಕೋಬೇಕು. ಅವರು ನಮ್ಗೆ ನಮ್ಮ ಮೊದಲು ಏನು ಮಾಡಿಲ್ಲ ಅವ್ರಿಗೆ, ನಾವ್ ಏನು ಅನ್ಯಾಯ ಮಾಡಿಲ್ಲ ಅವ್ರಿಗೆ, ನಮ್ಮಿಂದ ಅವ್ರು ಬದುಕ್ತಾ ಇರೋದು, ಅವರಿಂದ ನಾವು ಕೆಟ್ಟು ಬಯಸಿಲ್ಲ ಅವ್ರಿಗೆ. ಇಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಿಂದೂ ಸಂಘಟನೆ 3ನೇ ದಿವಸ ಕಾಲಿಟ್ಟೆ, ಇವತ್ತು ಏನು ಆಗಿಲ್ಲ. ಬಾರ್ಗಳು ಬಂದು, ಅಂಗಡಿಗಳು ಬಂದು, ನಾವು ಇವತ್ತು ಮಾನವೀಯ ಅಭ್ಯಾಸ ಮಾಡಬೇಕು. ಅವರು ಏನ್ ಕೆಲಸ ಮಾಡ್ತಾರೆ ಗೊತ್ತಾ? ಏನು ನಮ್ದು ಏನು ತಗೋಬೇಡ. ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಧರ್ಮ ಏನಿದೆ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇಡೀ ಇಂಡಿಯಾ ನಾವೆಲ್ಲ ಯಾರು ಒಂದು, ನಮ್ಮ ಭಾರತ ದೇಶ ನಮ್ಮ ಒಂದು, ಇಡೀ ನಮ್ಮ ಮದ್ದೂರು ತಾಲೂಕು ಎಲ್ಲ ಒಗ್ಗಟ್ಟಾಗಿ ಬಂದು ಇವತ್ತು ಮಳವಳ್ಳಿ ರೋಡಿಂದ ಮದ್ದೂರು ಸಿಂಸಾನ್ ಗಂಟೆ 28 ವಿಷಯಗಳನ್ನ ಮಾಡ್ತಾ ಇದ್ವಿ. ಅದು ಅನ್ವಯಿಸಬೇಕು, ಒಳ್ಳೇದಾಗಬೇಕು, ನಮ್ಗೆ ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕತ್ತ, ನಿಮ್ಮಲ್ಲಿ ಯಾರು ಕನ್ನಡ ಎಲ್ಲ ಪಬ್ಲಿಕ್ ಕೇಳ್ಕತ್ತ ಎರಡು ಮನವಿ ಕೇಳ್ತಿದ್ದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗೇನೆ ಮತ್ತೊಬ್ರು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾನೆ ಲಕ್ಷ್ಮಿ ಸರ್. ತಾವು ನಾವು ಉಡುಪಿಯವರು, ನಾವು ಬಂದಿದ್ದೀರಿ? ಹೌದೌದು, ಉಡುಪಿಯಿಂದ ಬಂದಿದ್ದೇವೆ. ಮತ್ತು ನೆನ್ನೆ ಬಂದಿದ್ದೇವೆ ಅಷ್ಟೇ. ಈಗ ಡಿಜೆ ಸಾಂಗ್ ಎಲ್ಲ ಹಾಕಿದ್ರೆ ನಿಮ್ಗೆ ಡಿಜೆ ಸಾಂಗ್ ಹಾಕಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ? ಅನುಮತಿ ಸಿಕ್ಕಿದ ಮೇಲೆ ಹಾಕಿದ್ದು, ಹಿಂದೆ ಅವ್ರು ಹೇಳಿದ ಮೇಲೆ ಮಾಡ್ತಾ ಇರೋದು. ಓಕೆ, ಯಾಕೆಂತಂದ್ರೆ ನಿಮ್ಮವರು ಒಂದಷ್ಟು ಹಿಂದೂ ಪರ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅವ್ರಿಗೆ ಆಜಾನ್ ಕೂಗೋದಕ್ಕೆ, ಅಲ್ಲ ಕೂಗೋದಕ್ಕೆ ಕೂಗ್ತಾರೆ. ನಮ್ಗೆ ಸ್ಟಾರ್ಟಿಂಗ್ ಇದ್ದದ್ದು ಯುಪಿಲಿ, ನಾನು ಸ್ಟಾರ್ಟಿಂಗ್ ಇದ್ದಿದ್ದು ಯುಪಿಲಿ, ಯೋಗಿ ಆದಿತ್ಯನಾಥ್ ಸ್ಟೈಲೇ ಇಲ್ಲಿ ನಮಗೆ 20 ಕೋಟಿ ಜೀವರಾಶಿಗೂ ಅನ್ನ ಹಾಕು ರೈತ. ನಾವಿಲ್ಲ ಅಂದ್ರೆ ಇಡೀ ಡೆಲ್ಲಿನೇ ಡೆಲ್ಲಿ. ನಾವು ಯಾವ ತರದ್ದು, ನಾವು ಮೊನ್ನಿನ ಮಕ್ಕಳು, ನಾವು ಶಾಂತಿಯಿಂದ ವರ್ತಿಸಬಾರ್ದು. ನಾವು ದೌರ್ಜನ್ಯ ದಬ್ಬಾಳಿಕೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇನ್ನು ಅವ್ರಿಗೆ ಗೊತ್ತಿಲ್ಲ, ಈ ಸರ್ಕಾರ ನಡೆಸ್ತಾರಲ್ಲ ಅವ್ರು ಹೆಂಗ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತು, ನಮ್ಗೇನು ಗೊತ್ತಿಲ್ಲ. ನಾವು ಹಸ್ಮೋಗಿಂತ ರೈತ. ನಾವು 20 ಕೋಟಿ ಜೀವರಾಶಿಗೂ ಅನ್ನ ಹಾಕು ರೈತ ಈ ದೇಶದ ಬೆನ್ನೆಲೆ. ಆದರೆ ಮೋದಿ ಸಾಹೇಬ್ರಂತವ್ರ ನಾವು ಇತಿಹಾಸದಲ್ಲಿ ಇನ್ಯಾರು ನಾವು ನೋಡೋಕ್ ಆಗಲ್ಲ. ಭಾರತ ರತ್ನ ಮೋದಿ ಸಾಹೇಬ್ರು, ಅವರಿಲ್ಲ ಅಂದ್ರೆ ನೀವು ಇಲ್ಲ, ನಾವು ಇಲ್ಲ.